ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ನನ್ನ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಮೈಸೂರಿನ ರಂಗಾಯಣದಲ್ಲಿ. ಇಲ್ಲಿಗೆ ಬರ್ಲೇಬೇಕಂತೇನ್ ಬಂದಿಲ್ಲ, ಸುಮ್ನೆ ಹಾಗೆ ಎಲ್ಲೋ ಹೊರಗಡೆ ಹೋಗಿದ್ವಿ. ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಯಾವ್ದೋ ನಾಟಕ ನಡೀತಾ ಇದೆ ಅಂತ ಅನ್ಕೊಂಡ್ ಒಳಗಡೆ ಬಂದ್ವಿ. ನಾಟಕ ನಡೀತಾ ಇದ್ವು ಕೂಡ, ಒಂದ್ 3-4 ನಾಟಕ ನಡೀತಾ ಇದ್ವು. ಅದ್ರಲ್ಲಿ ನಾವ್ ಹೋಗ್ಬೇಕು ಅನ್ಕೊಂಡಿದ್ದು ಕೊಡಲ್ಲ ಅಂದ್ರೆ ಕೊಡಲ್ಲ, ಅಂದ್ರೆ ಇಂಗ್ಲಿಷ್‌ದು ಒಂದು ಡ್ರಾಮಾ ಅದು. ಕಾಂಟ್ ಪೇ ವೋಂಟ್ ಪೇ ಅಂತ ಅದ್ರಿಂದ ಇನ್ಸ್ಪೈರ್ ಆಗಿ ಮಾಡ್ತಾ ಮಾಡ್ತಾ ಇದ್ರು. ನೋಡೋಣ ಅಂತ ಅನ್ಕೊಂಡ್ ಹೋದ್ವಿ. ನಾನ್ ಅನ್ಕೊಂಡೆ ಇದೇ ನಾಟಕ ಅಂತ ಅನ್ಕೊಂಡೆ. ಹೊರಗಡೆ ಒಂದ್ ಯಾವ್ದೋ ಸ್ಟೇಜ್ ಶೋ ನಡೀತಾ ಇತ್ತು. ನಾನ್ ಅನ್ಕೊಂಡೆ ಇದೇ ನಾಟಕ ಅನ್ಬಿಟ್ಟು ನಾನು ನನ್ನ ಹಸ್ಬೆಂಡ್‌ಗೆ ಯಾವ ನಾಟಕ ಕರ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಿದ್ದೆ. ಆಮೇಲೆ ಗೊತ್ತಾಯ್ತು ಅದ್ ನಾಟಕ ಅಲ್ಲ, ಏನೋ ಸುಮ್ನೆ ಹಾಗೆ ಶೋ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು. ಆಮೇಲೆ ಈ ಕಡೆ ಬಂದ್ರೆ ಇದು ಕಲಾಮಂದಿರದ ಇನ್ನೊಂದು ಹಾಲ್ ಇದೆ, ಅಲ್ಲಿಗೆ ಬಂದ್ರೆ ಸೃಜನ್ ಲೋಕೇಶ್ ಅವರು ಹೆಂಡತಿ ಗ್ರೀಷ್ಮಾ ಲೋಕೇಶ್ ಅವ್ರದ್ದು ಒಂದು ಸ್ಟೇಜ್ ಶೋ ಪರ್ಫಾರ್ಮೆನ್ಸ್, ಭರತನಾಟ್ಯ ಪರ್ಫಾರ್ಮೆನ್ಸ್ ನಡೀತಾ ಇದೆ ಅಂತ ಬೋರ್ಡ್ ಹಾಕಿದ್ರು. ನಾನ್ ಹಂಗ್ ಅನ್ಕೊಂಡೆ, ಅವ್ರು ಹಾಕಿದಿಲ್ಲ, ನಾನ್ ಅನ್ಕೊಂಡ್ ಒಳಗಡೆ ಹೋಗಿ ನೋಡಿದ್ರೆ ಅದು ಯಾವ್ದೋ ಬೇರೆ ಯಾವ್ದೋ ಪ್ರೋಗ್ರಾಮ್ ನಡೀತಾ ಇತ್ತು. ಮಕ್ಕಳು ಭರತನಾಟ್ಯಂ ಡ್ಯಾನ್ಸ್ ಮಾಡ್ತಾ ಇದ್ದಿದ್ ಪ್ರೋಗ್ರಾಮು. ಚೆನ್ನಾಗಿತ್ತು, ನೋಡಕ್ ಖುಷಿ ಆಗ್ತಿತ್ತು. ಮಕ್ಕಳೆಲ್ಲ ಚೆನ್ನಾಗಿ ಭರತನಾಟ್ಯಂ ಡ್ಯಾನ್ಸ್ ಮಾಡ್ತಾ ಇದ್ರು. ನೋಡಕ್ ಏನೋ ಒಂಥರ ಖುಷಿ ಆಗ್ತಿತ್ತು. ಬಟ್ ಅಲ್ಲಿ ಗ್ರೀಷ್ಮಾ ಲೋಕೇಶ್ ಅವ್ರದ್ದು ಯಾವ್ದು ಪ್ರೋಗ್ರಾಮ್ ಇರ್ಲಿಲ್ಲ ಅನ್ಸುತ್ತೆ. ಒಂದ್ ಸ್ವಲ್ಪ ಹೊತ್ತು ನೋಡಿದ್ವಿ ನಾವುನು. ಅವ್ರದ್ದು ಯಾವ್ದು ನಾನ್ ಅನ್ಕೊಂಡ್ ಹೋಗಿದ್ದು ಗ್ರೀಷ್ಮಾ ಲೋಕೇಶ್ ಅವ್ರ ಪ್ರೋಗ್ರಾಮ್ಗೆ ಹೋಗಿರ್ಲಿಲ್ಲ ನಿಜವಾಗ್ಲೂ ನಾನು. ಸೃಜನ್ ಲೋಕೇಶ್ ಬಂದಿರ್ತಾರೆ, ಅವ್ರನ್ನ ನೋಡ್ಬೋದು ಅಂತ ಅನ್ಕೊಂಡ್ ಹೋಗಿದ್ದು. ಬಟ್ ಅಲ್ಲಿ ಮಕ್ಕಳು ಭರತನಾಟ್ಯಂ ಮಾಡ್ತಿದ್ರು. ಅದನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡು ಮತ್ತೆ ಹಾಗೆ ವಾಪಸ್ ಕಿರುರಂಗ ಮಂದಿರ ಹತ್ರ ಬಂದ್ವಿ. ಅಲ್ಲಿಗ್ ಬಂದು ಇನ್ನೇನು ನೋಡೋಣ ಅಂತಾನೆ ಬಂದಿದೀವಿ, ತಗೊಳ್ಳೋಣ ಟಿಕೆಟ್ ಅಂತ ಅನ್ಬಿಟ್ಟು ಟಿಕೆಟ್ ತಗೊಂಡ್ವಿ. 2 ಟಿಕೆಟು. ನನಗಂತೂ ನಾಟಕ ನೋಡೋ ತನಕನೂ, ಒಳಗಡೆ ಹೋಗಿ ಕುತ್ಕೊಂಡ್ ನೋಡಕ್ ಸ್ಟಾರ್ಟ್ ಮಾಡೋ ತನಕನೂ ನನ್ಗೆ 0.1% ಅಷ್ಟು ನನ್ಗೆ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಇರ್ಲಿಲ್ಲ. ಯಾಕಂದ್ರೆ ನಾನ್ ನಾಟಕ, ಸ್ಟೇಜ್ ಶೋ ಅದೆಲ್ಲ ಯಾವ್ದು ನಾನ್ ನೋಡೇ ಇಲ್ಲ ಇದುವರೆಗೂ. ನಾನ್ ನೋಡ್ತಾನೂ ಇರ್ಲಿಲ್ಲ. ಇವತ್ ನನ್ನ ಹಸ್ಬೆಂಡ್ ತುಂಬಾ ದಿನದಿಂದ ನೋಡ್ಬೇಕು, ಹೋಗ್ಬೇಕು, ತುಂಬಾ ದಿನ ಆಯ್ತು ಅಂತ ಅನ್ಬಿಟ್ಟು ಕರ್ಕೊಂಡ್ ಹೋಗಿದ್ದಕ್ಕೆ ಹೋಗಿದ್ದಷ್ಟೇ. ಒಂದೆರಡು ಕ್ಲಿಪ್ಪಿಂಗ್ಸ್ ಹಾಕಿದೀನಿ, ನೋಡಿ, ನಿಮ್ಗೂ ಇಷ್ಟ ಆಗ್ಬಹುದು. ಇದು ಫುಲ್ ನೋಡಿದ್ರೆ ಡೆಫಿನೆಟ್ಲಿ ಇಷ್ಟ ಆಗ್ತಿತ್ತು. ನೋಡಿ, ಒಂದೆರಡು ಕ್ಲಿಪ್ಪಿಂಗ್ಸ್ ಹಾಕಿದೀನಿ. ಅದಾದ್ಮೇಲೆ ನಾನು ನಡ್ಕೊಂಡು ಸೂಪರ್ ಮಾರ್ಕೆಟ್ ಇಂದ ಬರ್ತಾ ಇದ್ದೀನಿ. ಕೆಲಸ ಎಂತಿರ್ಲಿಲ್ಲ. ಅಲ್ಲಿ ನೋಡ್ತೇನೆ ಹೆಂಗಸರ ದೊಡ್ಡ ಪಟ್ಲಾವೆ, ಕೊಡೋದಿಲ್ಲ ಅಂತ ಬೊಬ್ಬೆ ಹಾಕ್ತ ಎಮ್ಮೆ ಗುಟ್ಟಿದವರು ಸಿಕ್ಕಿದ್ದೆಲ್ಲ ತಗೊಂಡು ಹೋಗೋದು ಕೇಳಿದ್ರೆ ಅವರು ಸಹ ಹಾಗೆ ಮಾಡಿದ. ಅವರು ಸಹ ಮತ್ತೆ ಅವರು ಸಹ ಅಂತ ಹೇಳ್ತಾ ಇದ್ದೀರ. ನಿಜ ಹೇಳಬೇಕು, ನೀನ್ ಎಲ್ಲಿಗೆ ಹೋಗಿದ್ದೆ? ನೀನು ಕೂಡ ಎಲ್ಲಿ ಒಟ್ಟಿಗೆ ಹೋಗಿದ್ದೆ? ಮನೆಗೆ ಇರ್ತಾಳೆ, ನಾನು ಮುಟ್ಟೆ ಇಲ್ಲ, ಮುಟ್ಟೆ ಇಲ್ಲ. ಅವಳಿಗೆ ಹೆರಿಗೆ ನೋವು ಶುರುವಾಯ್ತು. ನನಗೆ ಎಂತ ಸ್ವಲ್ಪ ಬೇಗ ಅಂತ ಅನಿಸ್ತದೆ. ಲಾಸ್ಟ್ ಸೀನಲ್ಲಿ ಅವಳು ಪ್ರೆಗ್ನೆಂಟ್ ಇದ್ದಾನೆ, ನಿಮಗೆ ಗೊತ್ತಿರಲಿಲ್ಲ. ಈಗ ನೋಡಿದ್ರೆ ಬೇಗ ಆಯ್ತು. ನನಗೆ ಅನಿಸ್ತದೆ ಬೇಗ ಆಯ್ತು ಅಂತ. ಆ ಕೋಟ್ ಉಂಟಲ್ಲ, ಅದನ್ನ ಒಳಗೆ ಸೊ ಹೇಗಿದೆ ಗೈಸ್, ನೋಡಿದ್ರಲ್ಲ, ಇದೇ ಒಂದೆರಡು ಕ್ಲಿಪ್ಪಿಂಗ್ಸು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸ್ಟೋರಿ ಏನಂದ್ರೆ, ವೈಫು ಸೂಪರ್ ಮಾರ್ಕೆಟ್ ಹೋಗಿರ್ತಾರೆ, ಅಲ್ಲಿ ಯಾವ್ದೋ ಜಗಳ ನಡೀತಾ ಇರುತ್ತೆ. ಆ ಜಗಳದ ಗ್ಯಾಪ್ ಅಲ್ಲಿ ಇವರು ಎಕ್ಸ್ಟ್ರಾ ಐಟಮ್ಗಳನ್ನ ಸಿಂಕ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಆ ಕತ್ಕೊಂಡ್ ಬಂದಿರೋ ಐಟಮ್ಗಳು ಗಂಡಂಗ್ ಗೊತ್ತಾಗ್ದಿರೋ ಹಾಗೆ ಇವ್ರು ಹೇಗ್ ಬಚ್ಚಿಡ್ತಾರೆ. ಈ ಕತ್ಕೊಂಡ್ ಬಂದಿರೋ ಐಟಮ್ಗಳನ್ನ ಹುಡ್ಕೊಂಡ್ ಪೊಲೀಸವ್ರು ಬಂದ್ಮೇಲೆ ಅವರಿಂದ ಏನೇನ್ ತರಲೆಗಳಾಗುತ್ತೆ, ಮತ್ತೆ ಗಂಡಂಗ್ ಗೊತ್ತಾಗ್ದಂಗೆ ಇವ್ರು ಹೇಗ್ ಮ್ಯಾನೇಜ್ ಮಾಡ್ತಾರೆ, ಅದೆಲ್ಲನೂ ಸೇರಿಸಿ ಮಾಡಿರುವಂತ ಡ್ರಾಮಾ ಇದು. ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಸಿಕ್ಕಾಪಟ್ಟೆ ನಕ್ದೆ ಕೂಡ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಇರುತ್ತೆ ಡ್ರಾಮಾ ಅಂತ ಅನ್ಬಿಟ್ಟು. ನಮ್ಮ ಹಸ್ಬೆಂಡ್ ಯಾವಾಗ್ಲೂ ಡ್ರಾಮಾ ನೋಡಕ್ ಹೋಗೋಣ ಅಂತ ಅಂದಾಗೆಲ್ಲ ನಾನು ಅನ್ಕೊಂತಿದ್ದೆ, ಓ ಡ್ರಾಮಾ ಅಂದ್ರೆ ನಮ್ ಕಾಲದ ನಾಟಕ ಯಾವ ತರ ಇರುತ್ತೆ, ಇದು ನಿದ್ದೆ ಅಂತೂ ಪಕ್ಕಾ ಬರುತ್ತೆ ಅನ್ಕೊಂಡೆ ನಾನು ಹೋಗಿದ್ದೆ ಈ ಸಲ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು.
ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಥರ. ಆದರೆ ಇದು ಫಸ್ಟು ಡ್ರಾಮಾ ನಂದು ಲೈಫಲ್ಲೇ ಫಸ್ಟು ನಾನು ಯಾವುದಾದ್ರೂ ನಾಟಕ ನೋಡಿದ್ದೀನಿ ಅಂದರೆ ಇದೇ ಇರ್ಬೋದು. ಅದಕ್ಕೆ ನನಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಮೇ ಬಿ ನಾಟಕ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಇದು ತುಂಬ ಚೆನ್ನಾಗಿತ್ತು. ಮತ್ತು ನಾನು ನಾಟಕಕ್ಕೂ ಇಷ್ಟು ಜನ ಬರ್ತಾರೆ, ಹೌಸ್ಫುಲ್ ಆಗುವಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಜನ ಬಂದಿದ್ದರು. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು ಕೂಡ. 100 ರೂಪೀಸ್ ವರ್ತು ಟಿಕೆಟಿಗೆ. ಗೈಸ್, ಇದಾಗಿತ್ತು ಈ ಡ್ರಾಮಾದ ಲಾಸ್ಟ್ ಕ್ಲಿಪ್. ನೋಡಿ ಗೈಸ್, ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಹೌಸ್ಫುಲ್ ಆಗಿ. ಕೆಲವ್ರು ನಿಂತ್ಕೊಂಡು ನೋಡ್ಬಿಟ್ಟು ಹೋಗಿದ್ದಾರೆ ಡ್ರಾಮಾನ. ಅಷ್ಟು ತುಂಬಾನೇ ಚೆನ್ನಾಗಿತ್ತು. ವರ್ತ್ 100 ರೂಪೀಸ್ ಟಿಕೆಟಿಗೆ ತುಂಬಾ ವರ್ತ್. ಸೊ ಡ್ರಾಮಾ ಎಲ್ಲ ಮುಗೀತು ಗೈಸ್. ನಾನು ನಿಮ್ಗೆ ಫಸ್ಟ್ ಹಾಕಿದ್ದೀನಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಲಿಪ್ಪು. ಬುಕ್ಸ್ ತಗೊಂಡೆ ಗೈಸ್, 2 ಬುಕ್ಸ್ ತಗೊಂಡೆ. ಒಂದು ಕಾನೀನ ಕುವೆಂಪು ಅವ್ರದ್ದು, ಇನ್ನೊಂದು ಪಾಕ್ ಅಂತ ಜಮ್ಮು ಮತ್ತೆ ಕಾಶ್ಮೀರದ್ದು, ಜಮ್ಮು ಕಾಶ್ಮೀರದ್ದು ಮತ್ತೆ ಪಾಕಿಸ್ತಾನದ್ದು ಏನೋ ಸ್ಟೋರಿ ಇದೆ. ಅದು ಗೋಪಾಲ ಕೃಷ್ಣ ಕುಂಟಿನಿ ಅವ್ರದ್ದು. ಇನ್ನ ಅದನ್ನ ನಾನು ಓದಿಲ್ಲ. ಓದಿದ್ಮೇಲೆ ಅದ್ರದ್ದು ನಾನು ರಿವ್ಯೂ ಮಾಡ್ತೀನಿ. ಕಾನೀನದಲ್ಲಿ ಅರ್ಧ ಇದ್ದೀನಿ, ಅದು ಮೈಥಾಲಜಿ ಸ್ಟೋರಿ. ಅದು ನಾನು ಅನ್ಕೊಂಡಿರಲಿಲ್ಲ ಮೈಥಾಲಜಿ ಅಂತ. ನಾನೇನೋ ಬೇರೆ ಇರುತ್ತೆ ಅಂತ ಅನ್ಕೊಂಡ್ ತಗೊಂಡೆ. ಮೈಥಾಲಜಿ ಸ್ಟೋರಿನೇ, ಅಂದ್ರೆ ಗೊತ್ತಿರೋದು ಮಹಾಭಾರತ ಕರ್ಣನ್ ಸ್ಟೋರಿನೇ. ದಟ್ಸ್ ಓಕೆ, ತಗೊಂಡಿದ್ದೀನಲ್ಲ ಓದ್ತೀನಿ. ಓದ್ಬಿಟ್ಟು ನಾನು ನಿಮ್ಗೆ ರಿವ್ಯೂ ಮಾಡ್ತೀನಿ. ಅಂಡ್ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಹೆಚ್ಚಿನ ಕಂಟೆಂಟ್ಗಳಿಗಾಗಿ